ಇವತ್ತು ಒಂದು ಗ್ರೇವಿ ರೆಸಿಪಿ ಓಕೆನಾ. ಮೊನ್ನೆ ಆ್ಯಕ್ಚುಲಿ ನಾವು ಎಲ್ಲೋ ಆಚೆ ಡಿನ್ನರಿಗೆ ಹೋಗಿದ್ವಿ, ಅಲ್ಲಿ ಗ್ರೇವಿ ತಿಂದ್ವಿ, ಸಖತ್ತಾಗಿತ್ತು. ಸೊ ನಮ್ಮಮ್ಮ ಅಂದರು ನನಗೆ ಟೇಸ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೇನೆಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಮನೇಲಿ ಅಂತ ಹೇಳಿದ್ರು. ಸೊ ಇವತ್ತು ನಮ್ಮ ಮನೇಲಿ ಹೆಂಗೂ ದೋಸೆಗೆ ಒಂದು ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಈ ದೋಸೆಗೆ ಗ್ರೇವಿ ಮಾಡೋದಕ್ಕೆ ನಮ್ಮಮ್ಮ ರೆಡಿಯಾಗಿದ್ದಾರೆ. ನೀವು ರೆಡಿಯಾಗಿ ರೆಸಿಪಿ ನೋಡೋದಕ್ಕೆ. ಸಿಂಪಲ್ ಆ್ಯಂಡ್ ಈಸಿನ, ಏನು ಕತೆ ನನಗಂತೂ ಗೊತ್ತಿಲ್ಲ. ನನಗೆ ಆ ಥರ ಟೇಸ್ಟ್ ನೋಡಿದ ತಕ್ಷಣ ಇದೇ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ನಾನು ಕಲರ್ ನೋಡಿ ಅಡುಗೆ ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳ್ತೀನಿ, ಆ ಟ್ಯಾಲೆಂಟ್ ನನಗಿದೆ. ಸೊ ಇವತ್ತು ನಮ್ಮಮ್ಮ ಆ ಗ್ರೇವಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ದೋಸೆಗೆ ಮತ್ತು ಚಪಾತಿ, ಆ್ಯಕ್ಚುಲಿ ಚಪಾತಿನೂ ಮಾಡ್ತಾ ಇದ್ದಾರೆ. ಎರಡಕ್ಕೂ ಈ ಗ್ರೇವಿ ಕಾಂಬಿನೇಷನ್ ಹೆಂಗಿರುತ್ತೆ ಮತ್ತು ಏನೆಲ್ಲ ಹಾಕಿ ಈ ರೆಸಿಪಿ ಮಾಡ್ತಾರೆ ನೋಡೋಣ ಬನ್ನಿ. ಆ್ಯಂಡ್ ಅವತ್ತು ತಿಂದಿದ್ದ ಟೇಸ್ಟೇ ಇಲ್ಲೂ ಇರುತ್ತಾ, ಅದನ್ನು ಹೇಳ್ತೀನಿ ತಿಂದುಬಿಟ್ಟು. ಇವಾಗ ನಾವು ಹೋಟೆಲಲ್ಲಿ ತಿಂದ್ವಲ್ಲ ರೆಸಿಪಿ, ಅದು ಹಾಗೆ ಇನ್ನೂ ನನಗೆ ತಲೆಯಲ್ಲಿ ನಾಲ್ಗೆಲಿ ರುಚಿ ಹಾಗೆ ಇದೆ. ಹಾಗಾಗಿ ಇದೇ ಇಂಗ್ರೀಡಿಯೆಂಟ್ ಇರ್ಬೋದು ಅಂತೇಳಿ ಗೆಸ್ ಮಾಡಿ ಮಾಡ್ತಾಯಿದ್ದೀನಿ, ನನಗೆ ಸುಳ್ಳಾಗದೇ ಇರಲಿ. ನೋಡಿ, 5 ಗೋಡಂಬಿ, 1 ಚಕ್ಕೆ, 1 ಏಲಕ್ಕಿ, 1 ಬೆಳ್ಳುಳ್ಳಿ, 1 ಮೊಗ್ಗು, 3 ಮೆಣಸಿನ್ಕಾಯಿ. ನನಗೆ ಹಣ್ಣಾಗ್ಬಿಟ್ಟಿದೆ ಹಸಿಮೆಣಸಿನ್ಕಾಯಿ, ಪರವಾಗಿಲ್ಲ ತೊಗೋಬೋದು. ಅರ್ಧ ಸ್ಪೂನು ಮೆಣಸು, 1 ಸ್ಪೂನು ಧನಿಯಾ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಒಟ್ಟಿಗೆ ಹಾಕಿ ಹುರಿತೀನಿ. ಇನ್ನೂ ಉರಿಯೋದಿದೆ, ಇನ್ನೊಂದೇ ಒಂದು ಟೀಮ್ ತೋರಿಸ್ತೀನಿ. ಒಂದಾಯ್ತು. ಇವಾಗ ಈ ಟೀಮು ಪುದೀನ, ಈರುಳ್ಳಿ, 2 ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ, 3 ಈರುಳ್ಳಿ ಇಟ್ಕೊಂಡಿದ್ಯಾ? ಅಯ್ಯೋ, ಅದು ಇದರ್ಧ ಇದೆ. ಹೌದಾ, ಓಕೆ. ದೊಡ್ಡದು 2 ಈರುಳ್ಳಿ ಇದೆ, ತೆಂಗಿನಕಾಯಿ, ಪುದೀನ, ಶುಂಠಿ. ಒಂದೇ ಒಂದು ಬೆಳ್ಳುಳ್ಳಿ ಹಾಕಿತ್ತಲ್ಲ, ಅದಕ್ಕೆ ಒಂದೇ ಒಂದು ಇಂಚು ಶುಂಠಿ. ಈರುಳ್ಳಿನ ಯಾಕೆ ನಾನು ಉಂಡೆನೇ ಹಾಕಿದ್ದೀನಿ ಅಂತ ಹೇಳ್ತೀನಿ ಮುಂದಕ್ಕೆ ಟೇಸ್ಟ್. ಯಾಕಂದರೆ ಫುಲ್ಲು ಹೆಚ್ಚಿಬಿಟ್ಟು ಉರಿಬಾರ್ದು, ಆ ಫ್ಲೇವರ್ ಹೋಗ್ಬಿಡತ್ತೆ ಈರುಳ್ಳಿ ಫ್ಲೇವರು. ಹಾಗಾಗಿ ಈರುಳ್ಳಿ ಘಮಘಮನೂ ಇರಬೇಕು, ಸ್ವಲ್ಪ ಎಣ್ಣೆಲಿ ಫ್ರೈನೂ ಆಗಬೇಕು ಅಂತ ಉಂಡೆನೇ ಉರಿತಾ ಇರೋದು. ಏನು ಆಯಿತು, ಆಫ್ ಮಾಡ್ತೀನಿ ಸ್ಟವ್ವು. ತಣ್ಣಗಾಗಿದ ತಕ್ಷಣ ಹುರ್ಕೋತೀನಿ. ರುಬ್ಕೊಳ್ಳೋದು ಹುರಿದಿದ್ದು ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೋತೀನಿ. ಇರೋ ಟೊಮೊಟೊನ ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಇದು ಕಸೂರಿ ಮೆಥಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕಿ 3 ತರಕಾರಿ ಸಾಕು. ಈ 3 ತರಕಾರಿ ಇದ್ರೇ ಸೂಪರಾಗಿ ಸಾಗು ಮಾಡ್ಕೋಬೋದು. ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ನಾನು ತೋರಿಸ್ಕೊಡ್ತೀನಿ ಏನೇನು ಹಾಕಬೇಕು ಅಂತ. ಇವಾಗ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾ? ಎಸ್, ನುಣ್ಣಗೆ ಮಾಡ್ಕೋಬೇಕು. ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದಾರೆ. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಒಳ್ಳೆ ಗ್ರೀನ್ ಕಲರ್ ಬರಬೇಕು ಅಂದರೆ ಫೈನಲ್ ಆಗಿ ಹಾಕೊಂಡು ರುಬ್ಬೇಕು. ಓಕೆ, ಫಸ್ಟೇ ಹಾಕ್ಬಿಟ್ರೆ ಗ್ರೀನ್ ಬರಲ್ಲ. ಇವಾಗ ಫೈನಲ್ ಈ ತರ ಟಿಪ್ಸ್ ಬೇರೆ ಇದೆಯಾ? ಸಖತ್ತಾಗಿ ಬಂತು. ರೆಡಿ, ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ. ಆಯಿತು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಆಗಿದ ತಕ್ಷಣ ಟೊಮೊಟೊ ಸುರ್ರಂತದೀಗ ಮುಚ್ಚಿಬಿಡೋದು ಎಗರ್ಬಿಡುತ್ತೆ ಅಂತ. ಇದಕ್ಕೆ ಅರಿಶಿನ, ಇದಾಗ್ತಾ ಇದ್ದಂಗೆ ನಾವು ಬೇಯಿಸಿಟ್ಕೊಂಡಿದ್ದು 3 ತರಕಾರಿ, ಹುರುಳಿಕಾಯಿ, ಕ್ಯಾರೆಟು, ಬಟಾಣಿ ಹಾಕ್ತಾಯಿದ್ದೀನಿ. ಯಾಕಂದರೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಗ್ರೇವಿಗಳಿಗೆ. ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ. ಆ್ಯಕ್ಚುಲಿ ಜೀರಾ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹೌದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗ್ರೇವಿ. ಮಲ್ಟಿಪಲ್ ಯೂಸ್ ಗ್ರೇವಿ ಗೊಂಡಿದೆ ಅಂತ ಗ್ರೇವಿ. ಇದು ಮಸಾಲೆ. ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದೀಲಿ. ಉಪ್ಪು ಹಾಕ್ಬಿಡಿ. ಕುದಿಬೇಕಾದ್ರೆ ನಮ್ಮ ಅಮ್ಮನ ಟಿಪ್ಸು, ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಉಪ್ಪು, ಇದನ್ನು ಹಾಕ್ಬಿಟ್ಟು ತಕ್ಕ ಅಂತ ಕುದಿಯೋಕೆ ಬಿಟ್ಬಿಡಿ. ಬಂದಿದೆ. ಈಗ ಮೇಲ್ಗಡೆ ಡೆಕೋರೇಷನ್ ಕೊತ್ತಂಬರಿ ಸೊಪ್ಪು.
ಇದನ್ನ ಡೆಕೋರೇಷನ್ ಬೇಡ, ಅದರಲ್ಲೂ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಆಯ್ತು ಬಿಡಮ್ಮ. ಇದನ್ನ ಈ ಥರ ಕಸೂರಿ ಮೆಥಿ ಪುಡಿ ಮಾಡ್ಕೋಬೇಕು. ಹಿಂಗೆ ಫುಲ್ಲು ಇದನ್ನ ಇದು ಮಾಡಿಕೊಂಡು ಲಾಸ್ಟಿಗೆ ಹಿಂಗೆ ಉದುರಿಸ್ಬೇಕು. ಅದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹೌದು. ಸೊ ನಮ್ಮ ಹೊಸ ಗ್ರೇವಿ ರೆಡಿ ಆಗಿದೆ. ಅಮ್ಮ ಈ ಗ್ರೇವಿಗೆ ಒಂದು ಹೆಸರಿಡಮ್ಮ. ಇದಕ್ಕ ಹ್ಞೂ ಹೇಳ್ತೀನಿ ಜ್ಞಾಪಕ ಮಾಡ್ಕೊಂಡು. ಮಲ್ಟಿಪರ್ಪಸ್ ಹೊರಗಡೆ ತಿನ್ಕೊಂಬಂದಿದ್ದು ಟೇಸ್ಟ್ ಹೆಸರು ಗೊತ್ತಿಲ್ಲ ನಮಗೆ. ಮಲ್ಟಿಪರ್ಪಸ್ ಗ್ರೇವಿ. ಹಾಂ, ಇಲ್ಲ ಉಳ್ಳಿಕಾಯಿ ಕ್ಯಾರೆಟ್ ಗ್ರೇವಿ. ಇದಕ್ಕೆ ಹೆಸರಿಲ್ಲ. ಹೆಸರಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ವೆಜಿಟೇಬಲ್ ಗ್ರೇವಿ. ಆಯ್ತು, ವೆಜಿಟೇಬಲ್ ಕುರ್ಮಾ. ಅದು ಹಳೆ ಹೆಸರು ಕಣಮ್ಮ. ಏನಾದರೂ ಡಿಫ್ರೆಂಟ್ ಆಗಿರ್ಬೇಕಮ್ಮ. ಸ್ಪೆಷಲ್ ಗ್ರೇವಿ. ಹಾಂ, ಸ್ಪೆಷಲ್ ಮಲ್ಟಿ ಟ್ಯಾಲೆಂಟೆಡ್. ಅದು ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ. ಟ್ಯಾಲೆಂಟ್ ಅಂದರೆ ಅದಕ್ಕೇನು ಟ್ಯಾಲೆಂಟ್ ಇರುತ್ತಾ? ಹಾಂ, ಮತ್ತೆ ಮಲ್ಟಿ ನಾನೇನು ಹೇಳಿದ್ದು ನಾನೇ ಮರ್ತೋದೆ. ನನಗೆ ಮರ್ತೋಯ್ತು, ಹೋಗಿ ಗೈಸ್, ಗೊತ್ತಿಲ್ಲ ನನಗೆ. ಒಂದು ಹೆಸರು ಇಡಬೇಕಿರಿ, ಇದಕ್ಕೊಂದು ಹೆಸರು ಇಡೋಣ. ನಾವು ತಿಂದಿದ್ದು ಎಲ್ಲಿ ಗೊತ್ತಾ? ಯಾವುದೋ ಒಂದು ಪಬ್ಬಲ್ಲಿ. ಸೊ ಪಬ್ ಸ್ಟೈಲ್ ವೆಜ್ ಗ್ರೇವಿ ಅಂತ ಹೆಸರಿಡೋಣ ಇದಕ್ಕೆ, ಆಯಿತಾ? ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲ್ ಅಂದರೆ ಎಲ್ಲ ಕಾಮನ್ ಆಗೋಯ್ತು. ಅದಕ್ಕೆ ನಾವು ಪಬ್ಬಲ್ಲಿ ತಿಂದಿದ್ರಿಂದ ಪಬ್ ಸ್ಟೈಲ್ ವೆಜಿಟೇಬಲ್ ಗ್ರೇವಿ ಅಂತ ಇದಕ್ಕೆ ಹೆಸರಿಡ್ತಾ ಇದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ ಟೇಸ್ಟ್ ಮಾಡೋಣ. ಅದೇ ಥರ ಇದ್ದರೆ ನಮ್ಮ ಅಮ್ಮಂಗೆ 100ಗೆ 101 ಪಾಯಿಂಟ್ಸ್, ಇಲ್ಲ ಅಂದರೆ 99 ಪಾಯಿಂಟ್ಸ್ ಕೊಡ್ತೀನಿ. ಪರವಾಗಿಲ್ಲ, ಪಾಯಿಂಟ್ಸ್ ಕೊಡೋದಿಲ್ಲ. ಹಂಡ್ರೆಡ್ ಪಾಯಿಂಟ್ಸ್ ಕೊಡ್ತೀನಿ. ನಾನು ರೆಸ್ಟೋರೆಂಟ್ ಪಬ್ ಸ್ಟೈಲಲ್ಲೇ ತಿಂದಿದ್ದು 101 ಕೊಡ್ತೀನಿ ಅಂದೆ. 100 ಕೊಡ್ತಾ ಇದ್ದೀನಿ, ಯಾಕಂದರೆ ಏನೋ ಒಂದು ಫ್ಲೇವರ್ ಮಿಸ್ ಇದೆ. ಬಟ್ ಚೆನ್ನಾಗಿದೆ. ಬಟ್ ಗ್ರೇವಿ ವೈಸ್ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ. ಬಟ್ 100% ನಾವು ಮೊನ್ನೆ ಪಬ್ಬಲ್ಲಿ ತಿಂದ್ವಲ್ಲ ಅದೇ ಥರ ಅಂತೂ ಗ್ಯಾರಂಟಿ ಇಲ್ಲ. 1% ಕಡಿಮೆ ಇದೆ. 1% ಏನೋ ಒಂದಿದೆ ಮಿಸ್ಸಿಂಗು. ಅವ್ರು ಏನು ಹಾಕಿರ್ತಾರೋ ಗೊತ್ತಿಲ್ಲ, ಅಥವಾ ಟೇಸ್ಟಿಂಗ್ ಪೌಡ್ರ್ ಏನಾದರೂ ಹಾಕಿರ್ತಾರೋ ಅದೆಲ್ಲ ಗೊತ್ತಿಲ್ಲ. ಬಟ್ ಈ ಗ್ರೇವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಪರ್ಫೆಕ್ಟಾಗಿ ಬರಲ್ಲ, ಅದು ಒಬ್ರೊಬ್ರ ಕೈ ರುಚಿನೂ ಹಂಗೆ ಮ್ಯಾಟ್ರ್ ಆಗುತ್ತೆ. ಬಟ್ ಗ್ರೇವಿ ಇಸ್ ಟೂ ಗುಡ್. ದೋಸೆಗೆ ಹಾಕೊಂಡು ತಿಂದರೆ ಆಲೂಗಡ್ಡೆ ಪಲ್ಯ ತಿನ್ನೋದನ್ನ ನಿಲ್ಲಿಸ್ಬಿಡ್ತೀರ ನೀವು. ಲಾಸ್ಟ್ ಟೈಮ್ ಬಟಾಣಿ ಸಾಗು ಮಾಡೋದಾಗಿಂದ ನಮ್ಮಲ್ಲಿ ಆಲೂಗಡ್ಡೆ ಪಲ್ಯ ಜಾಸ್ತಿ ತಿನ್ನೋದೇ ಇಲ್ಲ. ಬಟಾಣಿ ಸಾಗುನೇ ಕೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ. ಚಪಾತಿಗೆ, ಜೀರಾ ರೈಸ್ಗೆ, ಗೀ ರೈಸ್ಗೆ, ದೋಸೆಗೆ, ಇಡ್ಲಿಗೆ ಏನಕ್ಕೆ ಬೇಕಾದರೂ ಹಾಕ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ಖಾಲಿನೇ ಮಾಡಿದೆ. ಯಮ್ಮಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಲೈಟ್ ಆಗಿದೆ, ಹೆವಿ ಮಸಾಲೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಟ್ರೈ ಮಾಡಿ. ಚೆನ್ನಾಗಿದೆ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೆಂಗಿತ್ತು ಅಂತ ತಿಳಿಸಿ. ಈಗ ನಮ್ಮಮ್ಮ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತಾರೆ ಐತೆ ಅಂತ. ನನ್ನ ಒಪಿನಿಯನ್ ನಾನು ಶೇರ್ ಮಾಡಿದೆ, ನಮ್ಮಮ್ಮ ಅವ್ರ ಒಪಿನಿಯನ್ ಶೇರ್ ಮಾಡಲಿ. ಜೀರಿಗೆ ಏನೋ ಫ್ಲೇವರ್ ಮಿಸ್ ಆಗ್ತಾ ಇದೆ. ನೀನು ಜೀರಿಗೆ ಹಾಕಿಲ್ಲ ಅದಕ್ಕೆ? ಜೀರಿಗೆ ಹಾಕಿಲ್ಲ, ಮೋಸ್ಟ್ ಅದು ಜೀರಿಗೆ ಏನೋ ಮಿಸ್ ಆಗ್ತಾ ಇದೆ. ಒಂದು ಫ್ಲೇವರ್ ಮಿಸ್ ಇದೆ ಮೋಸ್ಟ್ಲಿ ಜೀರಿಗೆ. ಮಿಕ್ಕಿದೆಲ್ಲ ಪರ್ಫೆಕ್ಟ್. ಸೊ ಯಾರಾದರೂ ಮಾಡ್ಕೊಂಡು ತಿನ್ನೋರಿದ್ರೆ ಒಂಚೂರು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ಟಿಪ್ಸ್, ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಹಂಗೆ ತಿಳ್ಕೊಬೋದು, ಅಷ್ಟು ಚೆನ್ನಾಗಿದೆ. ಹೌದು, ಚೆನ್ನಾಗಲ್ಲ. ಹೊಸ ಗ್ರೇವಿ ರೆಸಿಪಿ. ಒಂದು ಜೀರಿಗೆ ಮೋಸ್ಟ್ಲಿ ಮಿಸ್ಸಿಂಗ್ ಅದೊಂದೇ ಇರ್ಬೋದು. ಟ್ರೈ ಮಾಡಿಮ್ಮ, ತುಂಬ ಚೆನ್ನಾಗಿದೆ.